ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಒಂದು ವಿಶೇಷವಾದ ಜಾಗಕ್ಕೆ ಬಂದು ನಾನು ನಿಂತಿದ್ದೀನಿ. ಇದೇನು ವಿಶೇಷಪ್ಪ ಅಂತ ಕೇಳಿದ್ರೆ, ಬೆಂಗಳೂರಿಗೆ ನಂಬರ್ 1 ಗಣಪ ನಿಲ್ಲುವ ಅಥವಾ ಕೂರುವ ಒಂದು ಭವ್ಯವಾದ ಒಂದು ಜಾಗ. ಈ ಬಾರಿ ವಿಶೇಷವಾಗಿ ಲೇಪಾಕ್ಷಿ ದೇವಸ್ಥಾನವನ್ನ, ರಾಮಾಯಣ ಕಾಲದಲ್ಲಿ ಒಂದು ಐತಿಹ್ಯ ಇರುವಂತಹ ಲೇಪಾಕ್ಷಿ ದೇವಸ್ಥಾನವನ್ನ ವಿಜಯನಗರ ಸಾಮ್ರಾಜ್ಯ ಸೃಷ್ಟಿಯಾಗಿ ಅದಾದ ನಂತರ ಪತನವಾಗಿ ಮತ್ತೊಂದು ಕಡೆ ಸೃಷ್ಟಿಯಾಗುತ್ತಲ್ಲ, ಆ ಜಾಗವನ್ನ ಸೃಷ್ಟಿ ಮಾಡೋದಕ್ಕೆ ಸ್ವಸ್ತಿಕ್ ಯುವಕರ ಸಂಘ ಸಿದ್ಧವಾಗಿ ನಿಂತಿದೆ. ಈ ಜಾಗದಲ್ಲಿ ಇವತ್ತು ಕಂಬ ಪೂಜೆ ಮಾಡಿ ಒಂದು ದೈವಿಕವಾದ ಒಂದು ಉದ್ಘಾಟನೆ ಅಥವಾ ಚಾಲನೆ ನೀಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ಚಿತ್ರರಂಗದಲ್ಲಿ ಅವರ ಹೆಸರನ್ನ ಕೇಳಿದ್ದೀರಿ. ಹೊಸಮನೆ ಮೂರ್ತಿಯವರು ಇಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಲೇಪಾಕ್ಷಿ ದೇವಸ್ಥಾನವನ್ನ, ವೀರಭದ್ರ ಸ್ವಾಮಿಯ ದೇವಸ್ಥಾನವನ್ನ ಸೃಷ್ಟಿ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಎಲ್ಲರೂ ಕೂಡ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಹೇಳಿಕೊಂಡು, ಎರಡಕ್ಕೂ ಕೈ ಮುಗಿದುಕೊಂಡು, ಎರಡನ್ನೂ ಮನನ ಮಾಡಿಕೊಂಡು, ಈಗ ಮುಂದಿನ ತಿಂಗಳ ಸೆಪ್ಟೆಂಬರ್ 14ನೇ ತಾರೀಕು ಏನು ಗಣಪತಿ ಹಬ್ಬ ಬರುತ್ತೆ, ಒಂದು ಭವ್ಯವಾದ ಒಂದು ಉತ್ಸವನ್ನೇ ಮಾಡೋದಕ್ಕೆ ಮಿಲ್ಕಾಲನಿ ಗಣೇಶ ಹಬ್ಬ ಅಥವಾ ಸ್ವಸ್ತಿಕ್ ಯುವಕರು ಸಂಘ ನಡೆಸಿಕೊಡುವಂತಹ ಗಣೇಶ ಹಬ್ಬಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬರೋಬ್ಬರಿ 14 ಲಕ್ಷ ಬೆಲೆ ಬಾಳುವ ಗಣಪನ ಮೂರ್ತಿಯನ್ನ, ಸುಮಾರು ಒಂದು 35ರಿಂದ 40 ಲಕ್ಷ ಬೆಲೆ ಬಾಳುವ ಒಂದು ಪೆಂಡಲ್ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಅದೊಂದು ಭವ್ಯವಾದ ದೇವಸ್ಥಾನವಂತ ಹೇಳ್ಬೋದು. ಆ ಮಟ್ಟದ ಒಂದು ಮಂಟಪವನ್ನ ಸೃಷ್ಟಿ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಹೋದ್ಸಲ ವಾರಣಾಸಿಯ ಒಂದು ಟೆಂಪಲ್ ಅನ್ನ ಇಲ್ಲಿ ಸೃಷ್ಟಿ ಮಾಡಿ ನಿಂತಿದ್ರು. ಈ ಬಾರಿ ಲೇಪಾಕ್ಷಿ ದೇವಸ್ಥಾನವನ್ನ ಸೃಷ್ಟಿ ಮಾಡೋದಕ್ಕೆ ನಿಂತಿದ್ದಾರೆ. ಮೂರ್ತಿಯವರು ಹೇಳ್ತಾ ಇದ್ರು, ಅಲ್ಲಿ ತೂಗುವಂತ ಕಂಬ, ಆ ಕಂಬವನ್ನ ಸೃಷ್ಟಿ ಮಾಡೋದು, ಅಲ್ಲಿನ ನಾಗವನ್ನ ಸೃಷ್ಟಿ ಮಾಡೋದು, ಮತ್ತು ಆ ನಂದಿಯನ್ನ, ಬೃಹತ್ ನಂದಿ, ಇವತ್ತಿಗೂ ಕೂಡ ಆ ಜಾಗದಲ್ಲಿ ನಿಂತಿರುವ ನಂದಿ ಬಗ್ಗೆ ಒಂದು ವಿಶೇಷವಾದ ನೋಟವಿದೆ ಪ್ರವಾಸಿಗರಿಗೆ. ಆ ಥರದ ಒಂದು ನಂದಿಯನ್ನ ಸೃಷ್ಟಿ ಮಾಡೋದಕ್ಕೂ ಕೂಡ ಸಿದ್ಧವಾಗಿದೆ. ಪುರಾಣ ಮತ್ತು ಇತಿಹಾಸ ಸಾರುವಂತಹ ಒಂದು ಟೆಂಪಲ್ ಅಥವಾ ಒಂದು ಪೆಂಡಲ್ ಅನ್ನ ನೀವೇನೋ ನೋಡ್ಬೇಕು ಅಂದ್ರೆ ಈ ಜಾಗಕ್ಕೆ ಬರ್ಬೋದು. ಮಿಲ್ಕಾಲನಿ ಗಣೇಶ ಹಬ್ಬ ಅಂತ ನೀವು ಸರ್ಚ್ ಮಾಡ್ರೆ ಎಲ್ಲ ಸಿಗುತ್ತೆ. ಈ ಬಗ್ಗೆ ಪ್ರತಿ ಹಂತದಲ್ಲೂ ಅಪ್ಡೇಟ್ ಅನ್ನ ಆತ್ಮೀಯ ಕನ್ನಡಿಗನಾದಂತ ನಾನು ನಿಮಗೆ ಕೊಡೋದಕ್ಕೆ ಬಯಸ್ತೀನಿ. ಇದೇ ರೀತಿಯ ಒಳ್ಳೊಳ್ಳೆ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ ಆತ್ಮೀಯ ಕನ್ನಡಿಗರೇ.